ಒಬ್ಬ ಶಿಕ್ಷಕನಾಗಿ ಏನ್ ಕರ್ತವ್ಯ ಪಾಲನೆ ಮಾಡ್ಬೇಕೋ ಅದನ್ನ ನಾನು ಮಾಡ್ತಿದ್ದೀನಿ. ನಾನು ಎಷ್ಟೆಲ್ಲ ತಡಿಬೇಕೋ ಅದನ್ನ ತಡಿತೀನಿ. ಅಲ್ಲ, ವಿದ್ಯಾರ್ಥಿಗಳ ಕೈಲಿ ಇಂಥ ಕೆಲ್ಸನ ಮಾಡಿಸೋ ಅವಶ್ಯಕತೆ ಆದ್ರೂ ಏನಿದೆ ಅಂತ ಹೇಳ್ತೀರಾ ಮಾಧವ ಮೇಷ್ಟ್ರೆ? ನಡೀರಿ ಸುಬೇಂದ್ರ ಅವರೇ, ನಡೀರಿ. ಅಯ್ಯೋ ದೇವರೇ, ಇಷ್ಟು ದಿನ ಶಿಕ್ಷಣ ಅನ್ನೋದು ನಮ್ಮ ಬುದ್ಧಿಗೆ ಬೆನ್ನು ಮೂಳೆ ಇದ್ದಂಗೆ ಅನ್ಕೊಂಡಿದ್ದೆ. ಆದ್ರೆ ಇವರಿಗೆ ಬೆನ್ನು ಮೂಳೆನೆ ಮುರಿದು ಹೋಗಿದೆ. ಇಂಥವ್ರನ್ನಿಟ್ಕೊಂಡು ನಾವು ದೇಶದ ಸ್ವಾತಂತ್ರ್ಯಕ್ಕೆ ಹೇಗೆ ಹೋರಾಟ ಮಾಡೋದು? ನಮ್ ಪುಣ್ಯಕ್ಕೆ ಪೊಲೀಸರು ಇವತ್ತು ಅಲ್ಲಿಗೆ ಬರ್ಲಿಲ್ಲ. ಬಂದಿದ್ರೆ ಸಮಸ್ಯೆ ಆಗಿರೋದು. ಹಾಗೆ ಆಗತ್ತೆ, ಯಾಕೆಂದ್ರೆ ನಾವು ಶಸ್ತ್ರಗಳನ್ನ ಕದ್ದಿದ್ದೀವಿ, ಅದನ್ನ ಅವ್ರು ಹುಡುಕ್ತಾನೆ ಇದ್ದಾರೆ. ಆದ್ರೆ ನಮ್ ಕೆಲ್ಸ ದಿನೇ ದಿನೇ ಕಠಿಣ ಆಗ್ತಾ ಇದೆ. ಆ ಕಡೆ ಹಾಬು ಮಿತ್ರನಿಗೆ ಏನಾಯ್ತೋ ಗೊತ್ತಾಗ್ತಾ ಇಲ್ಲ. ಸುದ್ದಿ ತಿಳ್ಕೊಳ್ಳೋದಕ್ಕೆ ನಾನ್ ಹೋದ್ರೆ ಬಹಳ ಕಷ್ಟ ಆಗ್ತಾ ಇದೆ. ದಾರಿಲಿ ಬಾಂಬ್ ಎಸ್ತು ಇನ್ನಷ್ಟು ತೊಂದರೆ ಆಗಿದೆ. ನಮಗಿದ್ ಬಿಟ್ರೆ ಬೇರೆ ಉಪಾಯನೂ ಇರ್ಲಿಲ್ಲ. ಆ ಕ್ಷಣಕ್ಕೆ ನನ್ನ ತಲೆಗೆ ಇನ್ನೇನು ಹೊಳಿಲೇ ಇಲ್ಲ. ನಾವು ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ಇದ್ದಿದ್ದೊಂದೇ ಉಪಾಯ. ಅದ್ ನಮ್ ದಾರಿಗೆ ಮುಳ್ಳಾಗಿದೆ. ಈಗ ಏನ್ ಮಾಡೋದು ಅಂತಾನೂ ಗೊತ್ತಾಗ್ತಿಲ್ಲ. ಇದ್ರಿಂದಾಗಿ ನಮ್ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ, ಅದು ಸ್ವಾಭಾವಿಕ. ಜತಿನ್ ಅವರೇ, ನೀವು ಹುಷಾರಾಗಿರಿ ಅಷ್ಟೇ. ಸಾಕ್ಷಿ ಇಲ್ದೆ ಪೊಲೀಸ್ನವ್ರನ್ನ ಮುಟ್ಟೋದಕ್ಕೂ ಆಗಲ್ಲ, ಅದಂತೂ ನಿಜ. ಇಲ್ಲಿ ಕೇಳಿ, ಈ ಎಲ್ಲಾ ಶಸ್ತ್ರಗಳ ನಾವು ಆ ಕಡೆ ಈ ಕಡೆ ಅಂತ ಎಲ್ಲಾದ್ರೂ ಬಚ್ಚಿಡ್ಲೇಬೇಕು. ಅದೆಲ್ಲಿದೆ ಅಂತ ನಮಗ್ ಮಾತ್ರ ಗೊತ್ತಿರ್ಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಆದಷ್ಟು ಬೇಗ ಎಲ್ಲ ಅಸ್ತ್ರಗಳನ್ನು ಬಚ್ಚಿಡೋಣ. ಆಗ ಪೊಲೀಸರಿಗೆ ಸಿಗೋದು ಇಲ್ಲ, ನಮಗವ್ರು ತೊಂದರೆನೂ ಕೊಡಲ್ಲ. ಆದ್ರೆ ಈ ಶಸ್ತ್ರಗಳ ವಿಷಯ ಬಿಟ್ಟು ನಮಗ್ ಬೇರೆ ಏನ್ ಕೆಲ್ಸ ಇದೆ? ಈಗ ನಮ್ಗಿರೋ ದೊಡ್ಡ ಕೆಲಸ ಅಂದ್ರೆ ಪೊಲೀಸರ ಅನುಮಾನನ ದೂರ ಮಾಡೋದು. ನಾವು ಸಹಜವಾಗಿ ಓಡಾಡ್ಕೊಂಡಿರೋಣ. ಇನ್ನು ಸ್ವಲ್ಪ ದಿನದಲ್ಲೇ ಹಬ್ಬ ಬರ್ತಾ ಇದೆ. ನಾವು ನಮ್ಮ ಎಲ್ಲ ಸ್ವದೇಶಿಗಳಿಗೆ ಆಮಂತ್ರಣ ಕೊಡೋಣ. ದೇಶದ ಎಲ್ಲ ಸ್ವದೇಶಿಗಳನ್ನ ಭಾರತಾಂಬೆ ಪೂಜೆಗೆ ಕರಿಬೇಕು. ಯಾವುದೇ ತೊಂದರೆ ಆಗದಿರೋ ಹಾಗೆ ನಾವು ಈ ವರ್ಷ ಭಾರತ ಮಾತೆಯ ಪೂಜೆ ಮಾಡಬೇಕು. ಯಾರು? ನಾನು ಅನಂತ್. ಎಲ್ಲಿ ಹೋಗಿದ್ರಿ? ನೀವು ಹುಷಾರಾಗಿದ್ರ ತಾನೆ? ಹಾ, ನಾನು ಹುಷಾರಾಗೇ ಇದ್ದೀನಿ. ಬಾ ಅನಂತ್, ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಜತಿನಣ್ಣ? ಹಾ, ಎಲ್ಲ ಸರಿಯಾಗೇ ಇದೆ. ಒಂದು ಯೋಚನೆ ಮಾಡ್ತಾ ಇದ್ವಿ, ನಿನ್ಗೆ ಆಮೇಲೆ ಹೇಳ್ತೀನಿ. ಮೊದಲು ನೀನ್ ಹೇಳು, ನೀನ್ ಹೋಗಿದ್ದ ಕೆಲಸ ಏನಾಯ್ತು? ಏನ್ ಸುದ್ದಿ? ನೀವು ನನಗೆ ಪೊಲೀಸರ ಮೇಲೆ ಒಂದು ಗಮನ ಇಡೋದಕ್ಕೆ ಅಂತ ಹೇಳಿದ್ರಿ. ನಾನು ಅದನ್ನೇ ಮಾಡ್ತಾ ಇದ್ದೆ. ಕೋಲ್ಕತ್ತಾದಲ್ಲಿ ಫಕೀರ್ ಚಂದ್ ಸ್ಟ್ರೀಟ್ ಅಲ್ಲಿ ಪೊಲೀಸರು ಪೂರ್ತಿ ಸುತ್ತುವರೆದಿದ್ದಾರೆ. ಒಂದು ಪಿಸ್ತೂಲು ಮತ್ತೆ 920 ಕಾರ್ತೂಸ್ ಸಿಕ್ಕಿದೆ ಅವ್ರಿಗೆ. ಬೇರೆ ಯಾವ ತೊಂದರೆನೂ ಆಗದೆ ಇದ್ರು ಅಗಸ್ಟಿನ್ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಇದೆ. ಭಾರತದ ಎಲ್ಲಾ ಪೊಲೀಸರಿಗೂ ನಮ್ಮ ಮೇಲೆ ಕಣ್ಣಿಡೋಕ್ ಹೇಳಿದ್ದಾರೆ. ಆ ಪೊಲೀಸರು ನಮ್ಗೆ ಉಪಕಾರನೇ ಮಾಡಿದ್ದಾರೆ. ಆ ವಿಷಯ ಹಾಗಿರ್ಲಿ ಬಿಡು. ಮೊದ್ಲಿದು ಹೇಳು, ಹಾಬು ಮಿತ್ರನ್ ಕತೆ ಏನು? ಹಾಬು ಯಾರು? ಅವನ್ ಬಗ್ಗೆ ನನಗಂತೂ ಏನು ಗೊತ್ತಿಲ್ಲ. ಅವನ್ ಬಗ್ಗೆ ನನ್ಗೆ ಯಾರು ಹೇಳೂ ಇಲ್ಲ. ವಾಹ್, ಆ ಹುಡುಗ ಬಹಳ ಬುದ್ಧಿವಂತ. ಹಾಬು ಮಿತ್ರ ಸಿಕ್ಕಾಕೊಂಡಿಲ್ಲ ತಾನೆ? ಅದನ್ನೇ ನಾನು ಹೇಳಿದ್ದು. ಬನ್ನಿ, ಇದೇ ಖುಷಿಗೆ ನಾವು ಭಾರತಾಂಬೆಯ ಪೂಜೆ ಶುರು ಮಾಡ್ಕೊಳ್ಳೋಣ. ವಿಭಾ ಒಂದು ಒಳ್ಳೆ ಸುದ್ದಿ ಇದೆ. ಅನು ಚಿಕ್ಕಮ್ಮ ಕೋಲ್ಕತ್ತಾಗ ಒಂದು ಕೆಲ್ಸದ ಮೇಲೆ ಹೋಗಿದ್ರಲ್ವಾ, ಆ ಕೆಲಸ ಆಯ್ತಂತೆ. ಕಟಕ್ಗೆ ವಾಪಸ್ ಬಂದಿದ್ದಾರೆ. ಇದಕ್ಕಿಂತ ಜಾಸ್ತಿ ಏನೂ ಗೊತ್ತಾಗ್ಲಿಲ್ಲ. ಹಾಗಂತ ಸಮಸ್ಯೆಗಳಿನ್ನೂ ಮುಗ್ದಿಲ್ಲ. ಏನು? ಇನ್ನೇನ್ ಸಮಸ್ಯೆ? ಅದೇ ನನಗಿನ್ನೂ ಏನು ಅರ್ಥ ಆಗ್ತಿಲ್ಲ. ಅವರೆಲ್ಲರೂ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ. ಇನ್ನೀ ಸಮಸ್ಯೆನ ನಾವು... ಶರತಣ್ಣ,
ಏನಾಯ್ತು ಸುಬಿ? ನಿನ್ ಧ್ವನಿ ಯಾಕೆ ಒಂಥರ ಇದೆ? ಶರತಣ್ಣ, ನಾನು ಈಗಷ್ಟೇ ಸ್ಕೂಲಿಂದ ಬಂದೆ. ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಏನ್ ಸಮಸ್ಯೆ? ನಾವು ಬರೀ ಕಲ್ಲಲ್ಲೇ ಸ್ಕೂಲಿಗೆ ಹೋಗಿದ್ವಿ. ಅಲ್ಲಿ ನಾವು ಊಟ ಮಾಡದೆ ದಿನ ಕಳೆದ್ವಿ, ಹಾಡ್ ಹಾಡಿದ್ವಿ. ಆ ವಿಷಯಕ್ಕೆ ನಮ್ ಸುಬೇಂದ್ರ ಮೇಷ್ಟ್ರು ಮಾಧವ ಮೇಷ್ಟ್ರಿಗೆ ತುಂಬಾ ಬೈದ್ರು, ಮತ್ತೆ ಧಮ್ಕಿನೂ ಹಾಕಿದ್ರು. ನಮ್ಮೆಲ್ಲರ ಮುಂದೆನೆ ಬೈದ್ರು. ವೀರಣ್ಣನ ಸ್ಮರಣೆ ಸಭೆಯಲ್ಲಿ ಪೊಲೀಸರು ಬಂದು ನಮ್ಗೆ ತೊಂದರೆ ಕೊಟ್ರಲ್ಲ, ಅವತ್ತಿನ ದಿನನೇ ನನಗೆ ಗೊತ್ತಾಯ್ತು ಬ್ರಿಟಿಷರಿಗೆ ಇಂಥದೆಲ್ಲ ಇಷ್ಟ ಆಗಲ್ಲ ಅಂತ. ಈಗ ನಮ್ ಶಾಲೆಲೂ ಎಲ್ಲಾರ್ಗೂನು ಸಮಸ್ಯೆ ಆಗತ್ತೆ ಅಂತ ಅನಿಸ್ತಾ ಇದೆ. ಇದೇನಿದು? ನಿಮ್ ಮೇಷ್ಟ್ರೇನು ಹೇಳಿಲ್ವಾ? ಅವರು ಮಾತಾಡಿದ್ರು. ಅವರು ಸುಮ್ನಿರೋ ಮನುಷ್ಯನೇ ಅಲ್ಲ. ಆದ್ರೆ ಶರತಣ್ಣ, ನನ್ ಸ್ನೇಹಿತರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಆಗ ನೀವು ಸಹಾಯ ಮಾಡ್ತೀರಲ್ವಾ? ಹೇಳಿ ಶರತಣ್ಣ, ನನ್ ಸ್ನೇಹಿತರನ್ನ ಏನಾದ್ರೂ ಪೊಲೀಸರು ಹಿಡ್ಕೊಂಡು ಹೋದ್ರೆ ಆಗ ನೀವು ಅವ್ರನ್ನ ಬಿಡಿಸ್ಕೊಂಡ್ ಬರ್ತೀರಾ? ಸುಭಿ, ನೀವೆಲ್ರೂ ಇನ್ನ ಚಿಕ್ಕೋರು. ಮತ್ತೆ ಬೇನಿ ಮಾಧವ್ ಸರ್ ಹೆಡ್ ಮಾಸ್ಟರು, ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ? ಇವಾಗ ಅದೆಲ್ಲ ಬೇಡ. ನೀವ್ ನಂಗೆ ಮೊದ್ಲು ಹೇಳಿ, ನೀವ್ ಅವ್ರನ್ನ ಬಿಡಿಸ್ಕೊಂಡ್ ಬರ್ತೀರಾ ಅಲ್ವಾ? ಸುಭಿ, ಇದೆಲ್ಲ ಅಪ್ಪಂಗೇನಾದ್ರೂ ಗೊತ್ತಾದ್ರೆ? ನನಗ್ ಗೊತ್ತಿದೆ, ನೀವು ತುಂಬಾ ಸಲ ಅಪ್ಪನ್ ಮಾತ್ ಕೇಳಿಲ್ಲ, ಜೊತೆಗೆ ಅವ್ರ ವಿರುದ್ಧನೇ ನಿಂತಿದ್ದೀರಾ. ಆದ್ರೆ ನೀವು ಈಗ ಈ ಕ್ಷಣಕ್ಕೆ ಸುಭಾಷ್ಗೆ ಸಾಂತ್ವನ ಹೇಳ್ಬಹುದು ಅಲ್ವಾ? ಅವ್ರ ಜೊತೆಗೆ ನಿಂತ್ಕೋತೀನಿ ಅಂತ ಹೇಳಿ. ನನಗಿದು ಗೊತ್ತಿದೆ. ನೀವು ಹಾ ಅಂತ ಯಾಕೆ ಹೇಳ್ತಿಲ್ಲ ಅಂದ್ರೆ ಅದು ನನ್ನಿಂದ. ಬಹುಶಃ ನೀವ್ ಮರ್ತಿರ್ಬಹುದು ನಾನ್ ನಿಮಗ್ ಏನ್ ಹೇಳಿದ್ದೆ ಅನ್ನೋದನ್ನ. ನಾನ್ ನಿಮ್ ಹತ್ರ ಒಂದ್ ಮಾತು ಹೇಳ್ಬೇಕು. ನಾನಿದನ್ ಹೇಳ್ದೆ ಹೋದ್ರೆ ನನ್ ಮನ್ಸಲ್ಲಿರೋ ಮಾತು ಹಾಗೆ ಉಳ್ಕೊಳತ್ತೆ. ನಾನ್ ಯಾವತ್ತಿಗೂನು ನಿಮ್ಮ ಮತ್ತೆ ದೇಶ ಸೇವೆಯ ಮಧ್ಯೆ ಬರೋದಿಲ್ಲ. ನೀವ್ ಸುಭಾಷ್ಗೆ ಮಾತ್ ಕೊಡಿ, ನೀವು ಎಲ್ಲ ಸಮಸ್ಯೆಲೂ ಯಾವಾಗ್ಲೂ ಒಂದ್ ಜೊತೆ ಇರ್ತೀರಾ ಅಂತ ಮಾತ್ ಕೊಡಿ. ನಾನ್ ನಿನ್ ಜೊತೆ ಇದ್ದೀನಿ ಸುಬಿ, ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ಈ ದೇಶಕ್ಕೋಸ್ಕರ ಹೋರಾಡೋ ಪ್ರತಿಯೊಬ್ಬರ ಜೊತೆನೂ ನಾನಿರ್ತೀನಿ. ಬನ್ನಿ, ನಿಧಾನ. ಅದೆಲ್ಲ ಇಲ್ಲಿಡಿ. ಈ ಕಡೆ. ಹಾ, ಜತಿನಣ್ಣ, ಇವತ್ತೇ ನಾವು ಮಣ್ಣಿನ ವ್ಯವಸ್ಥೆ ಮಾಡ್ಕೋಬೇಕು. ವ್ಯವಸ್ಥೆ ಮಾಡ್ಲೇಬೇಕು. ಪೂಜೆಗೆ ಮೂರ್ತಿ ಈಗ್ಲೇ ಮಾಡೋಕ್ ಶುರು ಮಾಡಬೇಕು. ಅದನ್ನ ಮಾಡೋದಕ್ಕೆ ನಮ್ಗೆ ತುಂಬಾ ಸಮಯ ಬೇಕು. ಆದ್ರೆ ನಮ್ಮ ಹತ್ರ ಅಷ್ಟು ಸಮಯ ಇಲ್ಲ. ಆದ್ರೆ ಜತಿನವ್ರೆ, ಪೂಜೆ ಬೇರೆ ಮಂಟಪದಲ್ಲಾಗತ್ತಲ್ವಾ? ಹಾಗಿದ್ರೆ ಇಲ್ಲಿ ಯಾಕೆ ಮೂರ್ತಿ ಮಾಡ್ಬೇಕು? ಪೂಜೆ ಆಗ್ಬೇಕಾಗಿರೋದು ಮಂಟಪದಲ್ಲೇನೆ. ಆದ್ರೆ ನಾವೆಲ್ಲ ಸೇರಿ ಈ ಮೂರ್ತಿನ ಮಾಡೋದ್ರಿಂದ ಭಾರತ ಮಾತೆ ನಮ್ಗೆ ಆಶೀರ್ವಾದ ಮಾಡ್ತಾಳೆ. ಅದೇ ಕಾರಣಕ್ಕೆ ನಾವೆಲ್ಲ ಮೂರ್ತಿನ ಸೇರಿ ಮಾಡ್ಬೇಕು. ಅದು ಅಲ್ಲದೆ ಮೂರ್ತಿನ ಇಲ್ಲೇ ಮಾಡೋಣ. ನಿನ್ ಕಡೆ ಅವರು ಯಾರು ಕೆಲ್ಸಕ್ಕೆ ಬರೋಲ್ಲ. ಇವನ್ ಹೆಲ್ಪ್ ಇಂದ ನಾನು ಆ ಭಾಗ ಜತಿನ್ನ ಹೇಗ್ ಹಿಡಿದು ಹಾಕ್ತೀನಿ ಅಂತ. ಇವನ್ ಹೆಸರು ಅನೂಪ್. ನನ್ನ ಸೀಕ್ರೆಟ್ ಸ್ಪೈ. ಹಾ, ಇನ್ನೊಂದು ವಿಷಯ. ನಾವು ಪೂಜೆ ದಿನಾನೇ ಎಲ್ರೂ ಎದುರಿಗೆ ಮೂರ್ತಿನ ತಗೊಂಡು ಹೋಗ್ತೀವಿ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು.
ಹಾಗಾದ್ರೆ ಮೂರ್ತಿ ಮಾಡೋರನ್ನ ನಾವ್ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕಾಗತ್ತೆ. ಅವ್ರ ಮೂರ್ತಿನ ಇಲ್ಲೇ ಮಾಡ್ಲಿ. ಆದ್ರೆ ಇವತ್ತದು ಸಾಧ್ಯ ಇಲ್ಲ. ನಾಳೆ ನಾವು ಮೂರ್ತಿ ಮಾಡೋರ್ನ ಹೋಗಿ ಕರ್ಕೊಂಡ್ ಬರೋಣ. ಜತಿನವ್ರೆ, ನನ್ನ ಹತ್ರ ಉಳ್ದಿರೋ ದುಡ್ಡಲ್ಲಿ ಮೂರ್ತಿ ಅಂತೂ ಆಗತ್ತೆ. ಆದ್ರೆ ಅದಾದ್ಮೇಲೆ ಪೂಜೆಗೆ ಖರ್ಚಿದೆಯಲ್ವಾ? ಈ ಪೂಜೆ ದೇಶಕ್ಕೋಸ್ಕರ, ದೇಶದ ಜನರಿಗೋಸ್ಕರ ಪೂಜೆ ಮಾಡ್ತಿರೋದು. ಖರ್ಚಂತೂ ಆಗೇ ಆಗತ್ತೆ ಅನುಪಮ ಅವರೇ. ನೀವು ನಾಟಕದಲ್ಲಿ ಉಳಿದಿರೋ ದುಡ್ಡನ್ನ ದೇಶದ ಕೆಲ್ಸಕ್ಕೆ ಬಳಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ನೀವೇನು ಯೋಚನೆ ಮಾಡ್ಬೇಡಿ ಅನ್ನೋ ಅತ್ತೆ. ನಾಟಕದಿಂದ ಬಂದಿರೋ ದುಡ್ಡನ್ನ ಯಾವ ಕೆಲ್ಸಕ್ಕೆ ಬಳಸೋದು ಅಂತ ಯೋಚನೆ ಮಾಡ್ತಿದ್ರಿ ಅಲ್ವಾ? ನಾಟಕದಿಂದ ಬಂದಿರೋ ದುಡ್ಡನ್ನ ನಾವು ನಮ್ಮ ದೇಶದ ಸೇವೆಗೋಸ್ಕರನೇ ಬಳಸೋಣ. ನಾವು ಆ ದುಡ್ಡನ್ನ ಶಸ್ತ್ರಗಳಿಗೋಸ್ಕರ ಬಳಸ್ತಿಲ್ಲ ಅಂದ್ಮೇಲೆ ಅದನ್ನ ಪೂಜೆಗೆ ಬಳಸ್ಬೋದಲ್ವಾ? ಏನಂತೀರಾ? ಏನ್ ಹೇಳ್ತಿದ್ದೀರಾ ಜತಿನವ್ರೆ? ನಾನಿದನ್ನ ಬೇಡ ಅಂತೀನಾ? ಈ ದುಡ್ಡನ್ನ ಇದಕ್ಕಿಂತ ಒಳ್ಳೆ ಕೆಲ್ಸಕ್ಕೆ ಬಳಸಕ್ ಸಾಧ್ಯನೇ ಇಲ್ಲ. ನಾವು ನಾಳೆ ಮಣ್ ತಂದ್ಮೇಲೆ ಮೂರ್ತಿ ಮಾಡೋರ್ನ ಕರ್ಕೊಂಡ್ ಬರೋಣ. ಭಾರತ ಮಾತೆ ಪೂಜೆನ ನಾನ್ ಮಾಡಿಸ್ತೀನಿ ರೀ. ಪುರೋಹಿತರಾಗಿ ರಿಚರ್ಡ್ಸನ್ ಅವ್ರನ್ನೇ ಕರೆಸೋಣ. ಸರ್, ನಮ್ಮ ಸ್ಟೇಷನ್ನಿನ ಕೆಲವು ದೊಡ್ಡ ಆಫೀಸರ್ಗಳಿಗೆ, ಕಾನ್ಸ್ಟೇಬಲ್ಗಳಿಗೆ ಸಮಸ್ಯೆ ಆಗ್ತಾ ಇದೆ ಸರ್. ಫೋರ್ಸ್ ಜಾಸ್ತಿ ಇಲ್ಲದೆ ಪದೇ ಪದೇ ಸಮಸ್ಯೆ ಆಗ್ತಾ ಇದೆ. ಫೋರ್ಸ್ ಇಲ್ಲ ಅಂತಲ್ಲ, ನಿನಗ್ ಬುದ್ಧಿ ಇಲ್ಲ ಅಂತ. ಈಗ ನೀನ್ ನೋಡ್ತಾ ಇರು ನಾನ್ ಏನ್ ಮಾಡ್ತೀನಿ ಅಂತ. ಸರ್, ಬರ್ಬೋದಾ? ಬಾ. ಹೇಳು, ಏನ್ ಸುದ್ದಿ ತಂದಿದ್ಯಾ? ಹಾ ಸರ್, ಅವರೆಲ್ಲ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್. ನಾವು ಪೂಜೆ ದಿನಾನೇ ಎಲ್ಲರೂ ಎದುರಿಗೆ ಮೂರ್ತಿನ ತಗೊಂಡು ಹೋಗ್ತೀವಿ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಹಾಗಾದ್ರೆ ಮೂರ್ತಿ ಮಾಡೋರನ್ನ ನಾವ್ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕಾಗತ್ತೆ. ಅವ್ರ ಮೂರ್ತಿನ ಇಲ್ಲೇ ಮಾಡ್ಲಿ. ನೀವು ನಾಟಕದಲ್ಲಿ ಉಳಿದಿರೋ ದುಡ್ಡನ್ನ ದೇಶದ ಕೆಲ್ಸಕ್ಕೆ ಬಳಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ನಾವು ಆ ದುಡ್ಡನ್ನ ಶಸ್ತ್ರಗಳಿಗೋಸ್ಕರ ಬಳಸ್ತಿಲ್ಲ ಅಂದ್ಮೇಲೆ ಅದನ್ನ ಪೂಜೆಗೆ ಬಳಸ್ಬೋದಲ್ವಾ? ಏನಂತೀರಾ? ಏನ ಭಾರತ ಮಾತೆ ಪೂಜೆನಾ? ನಾವು ಪೂಜೆ ಮಾಡಿಸೋಣ ಬನ್ನಿ ಸರ್, ಎಲ್ಲ ಧ್ವಂಸ ಮಾಡ್ಬೇಡೋಣ. ಮುಖುಂಜ ಶಡ, ಸುಮ್ನೆ ಬಂದು ಅಚ್ಚೆ ಮೇಲೆ ಕೂತ್ಕೋ. ಏನ್ ಬೇಕು ನಿನಗೆ? ಭಾರತ ಮಾತೆ ಪೂಜೆ ನಿಲ್ಸೋದಾ ಅಥವಾ ಸಾಕ್ಷಿ ಸಮೇತ ಅವರನ್ನು ಹಿಡಿಯೋದಾ? ಸಾಕ್ಷಿ ಸಮೇತ ಹಿಡಿಯೋದು ಸರ್. ಮುಖುಂದ್, ನಿನ್ನಂತ ಸಬಾರ್ಡಿನೇಟ್ ಇದ್ರೆ ಅಗಸ್ಟಿನ್ ಸಾಹೇಬ್ರ ಸ್ವದೇಶಿಗಳನ್ನು ಹಿಡಿಯಕ್ ಹೋಗಲ್ಲ, ಅವ್ರಿಗೆ ಶಿಕ್ಷೆನೂ ಕೊಡಕ್ಕಾಗಲ್ಲ. ನಾನ್ ನಿನಗೇನ್ ಹೇಳ್ತೀನೋ ಅದನ್ನ ನೀನು ಮಾಡ್ಬೇಕಷ್ಟೇ. ಎಸ್ ಸರ್. ಅನೂಪ್, ನಾನೀಗ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ.
ಏನಾಯ್ತು? ದೇವ್ರ ಮಂಟಪ ಯಾಕೆ ಖಾಲಿ ಇದೆ? ಅಕ್ಕಪಕ್ಕ ಯಾರು ಕಾಣಿಸ್ತಾನೂ ಇಲ್ಲ. ಈ ಸಲ ಪೂಜೆ ಇಲ್ವಾ ಸುಭಾಷ್? ಏನೋ ಗೊತ್ತಿಲ್ಲ. ಪ್ರತಿ ವರ್ಷ ಇಷ್ಟೊತ್ತಿಗೆ ಮೂರ್ತಿ ಮಾಡೋ ಕೆಲ್ಸ ಶುರು ಮಾಡ್ತಿದ್ರು. ಹಾ, ನಾವು ಸ್ಕೂಲಿಂದ ಬರ್ಬೇಕಾದ್ರೆ ನೋಡ್ಕೊಂಡೇ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಏನು ಶುರು ಆಗಿಲ್ಲ. ಏನಾಗಿರ್ಬೋದು? ನಾವೀಗ ಒಳ್ಳೆ ಮೂರ್ತಿ ಮಾಡೋರ್ನ ಹುಡುಕ್ಬೇಕು. ಸುಮ್ನೆ ಯಾರ್ಯಾರನೋ ಕರ್ಸೋದ್ ಬೇಡ. ಪ್ರತಿ ಸಲದ ಹಾಗೆ ನಾವು ದುರ್ಗಾ ಮೂರ್ತಿ ಮಾಡಿಸ್ತಿಲ್ಲ. ನಾವ್ ಈ ಸಲ ಮಾಡಿಸ್ತಿರೋದು ಭಾರತ ಮಾತೆಯ ಮೂರ್ತಿ. ಸುಬಿ, ನೀವೆಲ್ಲ ಅನು ಚಿಕ್ಕಮ್ಮ, ನಾವೆಲ್ಲರೂ ಇಲ್ಲಿಗೆ ಮೂರ್ತಿ ಮಾಡೋದನ್ನ ನೋಡಕ್ ಬಂದಿದ್ವಿ. ಆದ್ರೆ ಇಲ್ಲಿ ನೋಡಿದ್ರೆ ಖಾಲಿ ಇದೆ. ಏನಾಯ್ತು ಅನು ಚಿಕ್ಕಮ್ಮ? ಈ ವರ್ಷ ಪೂಜೆ ಮಾಡಿಸ್ತಾ ಇಲ್ವಾ? ನಿಮ್ಗೇನಾದ್ರೂ ಗೊತ್ತಾ? ನೀವೆಲ್ಲ ಮೂರ್ತಿ ಮಾಡೋದನ್ನ ನೋಡ್ಬೇಕಾ? ಹಾ, ನಾವಿಲ್ಲಿಗೆ ಮೂರ್ತಿ ಮಾಡೋದನ್ನ ನೋಡೋಕೆ ಬಂದಿದ್ದು. ನಾವು ಮೂರ್ತಿ ಮಾಡೋರ್ನ ಕರ್ಕೊಂಡ್ ಬರಕ್ ಹೋಗ್ತಿದೀವಿ. ಬೇಕಾದ್ರೆ ನೀವು ನಮ್ ಜೊತೆ ಬರ್ಬಹುದು. ನಿಜವಾಗ್ಲೂ ನೀವ್ ನಮ್ಮನ್ನ ಕರ್ಕೊಂಡು ಹೋಗ್ತೀರಾ? ಬನ್ನಿ ಎಲ್ಲರೂ ಹೋಗೋಣ. ಅನು ಚಿಕ್ಕಮ್ಮ ನಡೀರಿ. ಬನ್ನಿ, ಎಲ್ಲರೂ ಬನ್ನಿ. ಬನ್ನಿ ನಮ್ ಜೊತೆ. ದುರ್ಗಾ ಮೂರ್ತಿ ಅಲ್ವಾ? ದುರ್ಗಾ ಪೂಜೆಲಿ ದುರ್ಗಾ ಮೂರ್ತಿ ಬಿಟ್ಟು ಮತ್ತೆ ಯಾವ ಮೂರ್ತಿ ಮಾಡ್ತಾರೆ? ನನ್ಗಂತೂ ಇದು ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೀವು ಮಾಡ್ತಿರೋದು ದುರ್ಗಾ ಪೂಜೆ ತಾನೇ? ಹಾ, ದುರ್ಗಾ ಪೂಜೆನೆ ಮಾಡೋದು. ಆದ್ರೆ ದುರ್ಗಾ ಮೂರ್ತಿ ಬೇಕಿಲ್ಲ, ಬೇರೆ ತರದ್ ಮೂರ್ತಿ ಮಾಡ್ಬೇಕಾಗಿರೋದು. ಭಾರತ ಮಾತೆಯ ಮೂರ್ತಿ. ಭಾರತ ಮಾತೆನಾ? ಅದು ನೋಡೋದಿಕ್ ಹೇಗಿರುತ್ತೆ? ಇದ್ ಯಾವ ದೇವಿ? ದೇಶದ ದೇವತೆ. ದೇಶದ ದೇವತೆನಾ? ಇಲ್ಲ ಇಲ್ಲ, ಈ ಮೂರ್ತಿ ನಾನ್ ಮಾಡಕ್ಕಾಗಲ್ಲ. ನಾನ್ ನಿಮ್ಗೆ ಹೇಗ್ ಅರ್ಥ ಮಾಡಿಸ್ಲಿ? ಸರಿ, ಹಾಗಿದ್ರೆ ನಾನು ನಿಮ್ಗೆ ಭಾರತ ಮಾತೆಯ ಚಿತ್ರಣ ತೋರಿಸಿದ್ರೆ ಹಾಗೆ ನಿಮ್ಗೆ ಅದನ್ನ ಮಾಡಕ್ಕಾಗತ್ತೆ ಅಲ್ವಾ? ಹಾ, ಹಾಗಿದ್ರೆ ಮಾಡ್ತೀನಿ. ಸರಿ, ನಾನು ನಿಮ್ಗೆ ಚಿತ್ರಣ ಬಿಡಿಸಿಕೊಡ್ತೀನಿ. ಸದ್ಯ ಕೊನೆಗೂ ಪರಿಹಾರ ಸಿಕ್ತು. ಹಾಗಿದ್ರೆ ನೀವು ನಾಳೆಯಿಂದನೇ ಕೆಲಸ ಶುರು ಮಾಡಿ. ಇನ್ನೊಂದು ವಿಷಯ, ದೇವಿ ವಿಗ್ರಹನ ನೀವು ಇಲ್ಲೇ ಮಾಡೋ ಹಾಗಿಲ್ಲ. ನಾವು ನಿಮ್ಮನ್ನ ಎಲ್ಲ ಕರ್ಕೊಂಡು ಹೋಗ್ತೀವೋ ನೀವಲ್ಲೇ ಬಂದು ವಿಗ್ರಹ ಮಾಡಬೇಕು. ಅದಕ್ಕೇನು, ನಾನ್ ಬರ್ತೀನಿ. ಆದ್ರೆ ನಾನ್ ಬಂದ್ರೆ ನನ್ ಜೊತೆ ಇನ್ನ ಇಬ್ರು ಸಹಾಯಕ್ ಬರ್ತಾರೆ. ಸರಿ, ನಮ್ಗೇನು ಸಮಸ್ಯೆ ಇಲ್ಲ. ನಾನ್ ನಿಮ್ಗೆ ಸ್ವಲ್ಪ ಮುಂಗಡ ಹಣ ಕೊಡ್ತೀನಿ. ಇದನ್ ತಗೊಳ್ಳಿ. ಕಡಿ ಕಡಿ. ನಾವೀಗ ಹೊರಡ್ತೀವಿ. ಸರಿ, ನಡಿ ಸುಬಿ, ನಡಿ. ಅಣ್ಣ 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 ನನ್ ಮೇಲೆ ಸ್ವಲ್ಪ ದಯೆ ತೋರಿಸಿ, ದಯವಿಟ್ಟು ದಯೆ ತೋರಿಸಿ. ನನ್ನ ಹೆಂಡತಿ ಮಕ್ಕಳು ತುಂಬಾ ಕಷ್ಟದಲ್ಲಿದ್ದಾರೆ. ನಾನು ತುಂಬಾ ದೂರದಿಂದ ಬಂದಿದ್ದೀನಿ. ಮತ್ತೆ ಮತ್ತೆ ಮನೇಲಿ ಹೆಂಡತಿಗೆ ನನ್ನ ಹೆಂಡತಿಗೆ ಆರೋಗ್ಯ ಸರಿ ಇಲ್ಲ. ದಯವಿಟ್ಟು ನೀವೇ ನನಗೆ ಸಹಾಯ ಮಾಡಿ ಅಣ್ಣ. ಸಹಾಯ ಮಾಡ್ಬೋದಾ? ನೀನ್ ಅಳು ನಿಲ್ಸು, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಯಾವ ಕೆಲ್ಸ ಗೊತ್ತಿದೆ ನಿನ್ಗೆ? ನೀವೇನಾದ್ರೂ ಹೇಳಿ ಮಾಡ್ತೀನಿ. ನನ್ ಮಣ್ಣು ತುಳಿತೀನಿ, ವಿಗ್ರಹನೂ ಮಾಡ್ತೀನಿ, ಎಲ್ಲ ಕೆಲ್ಸನೂ ಮಾಡ್ತೀನಿ. ನಿನ್ಗೆ ಮಣ್ಣು ಹದ ಮಾಡಕ್ ಬರುತ್ತಾ? ಹಾ, ನನಗೆ ಎಲ್ಲಾ ಕೆಲ್ಸ ಮಾಡ್ಕೊಡ್ತೀನಿ. ದಯವಿಟ್ಟು ನನಗೆ ಕೆಲ್ಸ ಕೊಡಿ ಅಣ್ಣ. ಸರಿ, ನನ್ ಜೊತೆಗ್ ಬಾ. ನಾಳೆ ಭಾರತ ಮಾತೆ ಮೂರ್ತಿ ಮಾಡಕ್ ಹೋಗ್ತಿದ್ದೀನಿ. ನಾನ್ ಮೂರ್ತಿ ಮಾಡುವಾಗ ನೀನ್ ನನ್ಗೆ ಸಹಾಯ ಮಾಡ್ಬೇಕಾಗತ್ತೆ. ಮಾಡ್ತೀಯ ಅಲ್ವಾ? ಆಯ್ತು ಆಯ್ತಣ್ಣ, ಆಯ್ತು. ನಾನ್ ಮಾಡ್ಲೇಬೇಕು.
ಸುಭಿ, ಅಷ್ಟೊಂದ್ ಗಂಭೀರವಾಗಿ ಏನ್ ಮಾಡ್ತಿದ್ಯಾ? ಚಿತ್ರ ಬಿಡಿಸ್ತಿದ್ದೀನಮ್ಮ, ಭಾರತ ಮಾತೆದು. ಭಾರತ ಮಾತೆನಾ? ಯಾಕೆ? ಪೂಜೆ ಇದೆಯಲ್ವಾ. ಅಲ್ಲ ಅಮ್ಮ, ಈಗ ಭಗವಂತನ ಹತ್ರ ಜನರು ಪ್ರಾರ್ಥನೆ ಮಾಡ್ತಾರಲ್ವಾ, ಅವ್ರು ಏನ್ ಕೇಳ್ಕೊತಾರೆ? ಕುಟುಂಬದವ್ರ ಬಗ್ಗೆ ಅಥವಾ ತಮ್ಮ ಬಗ್ಗೆನೇ ಕೇಳ್ಕೊತಾರ? ಯಾರಾದ್ರೂ ದೇಶದ ಬಗ್ಗೆ ಕೇಳ್ಕೊತಾರ? ಅಲ್ಲ ಅಮ್ಮ, ನೀವು ಪೂಜೆಲಿ ಭಗವಂತನ ಹತ್ರ ಏನ್ ಕೇಳ್ಕೊತೀರಾ? ಇನ್ನೇನ್ ಕೇಳಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಎಲ್ರಿಗೂ ಅಂತಂದ್ರೆ ನಮ್ಗಳ ಬಗ್ಗೆನಾ ಅಥವಾ ಜನಗಳ ಬಗ್ಗೆನಾ? ನೀವು ಒಂದ್ಸಲನಾದ್ರೂ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದ್ದೀರಾ ಅಮ್ಮ? ಹೇಳಿ ಅಮ್ಮ, ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದ್ದೀರಾ? ಇಲ್ಲ, ಆತರ ಅಲ್ಲ. ಆಗಾಗ ದೇವ್ರ ಹತ್ರ ಬೇಡ್ಕೋತೀನಿ, ದೇವ್ರೆ ಎಲ್ರಿಗೂ ಒಳ್ಳೇದ್ ಮಾಡು ಅಂತ. ಆದ್ರೆ ಇನ್ಮೇಲ್ ಕೇಳೋಣ ಅಮ್ಮ, ಇನ್ನು ದೇಶಕ್ಕೋಸ್ಕರ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳೋಣ. ಈ ದುರ್ಗಾ ಪೂಜೆಲಿ ಭಾರತ ಮಾತೆನೂ ಪೂಜಿಸೋಣ. ನನ್ಗೆ ಅನಂತಣ್ಣ ಹೇಳಿದ್ದಾರೆ. ಅನಂತ? ದೇಶದ ಮಾತೆಗೆ ನಾವು ಪುಷ್ಪ ಅರ್ಪಣೆ ಮಾಡ್ತಾ ಇದೀವಿ. ಅಲ್ಲ ಸುಭಿ, ನಿನಗೆಷ್ಟು ಸಲ ಬೇಡ ಅಂತ ಹೇಳಿದ್ರು ನೀನ್ ಅವ್ರ ಹತ್ರನೇ ಯಾಕೆ ಹೋಗ್ತೀಯ? ಅವರೆಲ್ಲ ನಿನಗಿಂತ ತುಂಬಾ ದೊಡ್ಡವರು. ನಿಮ್ಗೆ ಏನ್ ಸಮಸ್ಯೆ ಅಂತ ಹೇಳಿ ಅಮ್ಮ. ಅವರು ನನ್ಗಿಂತ ದೊಡ್ಡವ್ರಂತನಾ ಅಥವಾ ಸ್ವದೇಶಿ ಅಂತನಾ? ಸಮಸ್ಯೆ ಅದಲ್ಲ ಸುಭಿ, ನನಗೆ ನಿನ್ ಬಗ್ಗೆ ತುಂಬಾ ಭಯ. ಸರಿಯಾದ ಕೆಲಸನ ಮಾಡುವಾಗ ನಾನು ನಿನ್ಗೆ ತಪ್ಪು ಶಿಕ್ಷಣ ಕೊಡೋಕ್ಕಾಗಲ್ಲ. ಆದ್ರೆ ಅಮ್ಮ ಅಲ್ವಾ, ಅದಕ್ಕೆ ಹೆದರಿಕೆ ನನಗೆ. ಅಮ್ಮ, ನಿಮ್ ಕಣ್ಣಲ್ಲಿ ನೀರ್ ಯಾಕೆ ಬರ್ತಿದೆ? ನೀನು ಯಾವ ದಾರಿ ಹಿಡ್ಕೊಂಡಿದ್ಯಾ ಸುಭಾಷ್? ಭಾರತ ಮಾತೆಯ ಪೂಜೆ ಅಂದ್ರು ಅಮ್ಮ ಏನು ಹೇಳಲೇ ಇಲ್ವಲ್ಲ. ಆದ್ರೆ ಅಮ್ಮ ಯಾಕೆ ಅಳ್ತಾ ಇದ್ರು? ಅಂತದ್ ಏನಾಯ್ತು? ಅಯ್ಯೋ ಅಯ್ಯೋ, ನನ್ನ ಕ್ಷಮಿಸ್ಬಿಡಿ. ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ, ನೋಡ್ಲಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ನೀನು ಹೋಗು. ಇದೇ ಹುಡುಗ ಅಲ್ವಾ ಸ್ವದೇಶಿ ಗುಂಪಿನ ಜೊತೆ ಶಿಲ್ಪಿ ಹತ್ರ ಬಂದಿದ್ದು? ಅಲ್ಲ, ಇವನೇನಾದ್ರೂ ನನ್ನ ಠಾಣೆ ಹತ್ರ ಬಂದಿದ್ದನ್ನ ಅವ್ರ ಗುಂಪಿನವ್ರ ಹತ್ರ ಹೇಳ್ಬಿಡ್ತಾನ? ಇಲ್ಲ ಇಲ್ಲ, ಸಾಹೇಬ್ರಿಗೆ ಈಗ್ಲೇ ಹೋಗಿ ತಿಳಿಸ್ಬೇಕು. ಮುಕುಂದ್, ನಾನ್ ನಿನಗೇನೇನ್ ಆರ್ಡರ್ ಕೊಡ್ತೀನೋ ಅದನ್ನ ನೀನ್ ಮಾಡ್ಬೇಕಷ್ಟೇ. ಎಸ್ ಸರ್. ಸರ್, ಒಳಗ್ ಬರ್ಬೋದಾ? ಅನೂಪ್, ಕಮ್ ಇನ್. ಸೊ ಅನೂಪ್, ಹೇಳು, ಏನ್ ಸುದ್ದಿ ಇದೆ? ಸರ್, ಒಂದೊಳ್ಳೆ ಸುದ್ದಿ ಇದೆ ಸರ್. ಸ್ವದೇಶಿ ಗುಂಪು ಮತ್ತೆ ಕೆಲವು ಮಕ್ಕಳು ಮೂರ್ತಿ ಮಾಡೋ ಗಲ್ಲಿಗೆ ಹೋಗಿದ್ರು. ದುರ್ಗಾ ಪೂಜೆನೆ ಮಾಡೋದು, ಆದ್ರೆ ದುರ್ಗಾ ಮೂರ್ತಿ ಬೇಕಿಲ್ಲ, ಬೇರೆ ತರದ್ ಮೂರ್ತಿ ಮಾಡ್ಬೇಕಾಗಿರೋದು. ಹಾಗಿದ್ರೆ ನೀವು ನಾಳೆಯಿಂದನೇ ಕೆಲಸ ಶುರು ಮಾಡಿ. ಇನ್ನೊಂದು ವಿಷಯ, ದೇವಿ ವಿಗ್ರಹನ ನೀವು ಇಲ್ಲೇ ಮಾಡೋ ಹಾಗಿಲ್ಲ. ನಾವು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವೋ ನೀವಲ್ಲೇ ಬಂದು ವಿಗ್ರಹ ಮಾಡಬೇಕು. ಗುಡ್, ವೆರಿ ಗುಡ್. ಕೀಪ್ ಅಪ್ ದ ಗುಡ್ ವರ್ಕ್. ಮುಕುಂದ್. ಎಸ್ ಸರ್. ನೋಡು, ನಿನ್ನ ದೇಶದವನು, ಆದ್ರೂ ನಿನಗಿಂತ ಜಾಸ್ತಿ ಇಂಟೆಲಿಜೆಂಟ್. ಬೈ ದ ವೇ,
ಕ್ಲೋಸ್ ರಿಲೇಶನ್ಶಿಪ್ಗೆ ನಿಮ್ ಭಾಷೆಯಲ್ಲಿ ಏನಂತ ಹೇಳ್ತೀರಾ? ಕ್ಲೋಸ್ ರಿಲೇಶನ್ ಆಪ್ತೇಷ್ಟರು ಸರ್. ಆಪ್ತೇಷ್ಟರು. ಎಸ್ ಸರ್. ಅನೂಪ್, ಗಾಡೆಸ್ ಮೂರ್ತಿ ತಯಾರಾಗೋವರೆಗೂ ನೀನು ಅವರ ಆಪ್ತೇಷ್ಟರಾಗಿರ್ಬೇಕು. ನೀನಲ್ಲಿ ಅವರ ವಿಶ್ವಾಸನ ಗಳಿಸ್ಬೇಕು. ಮತ್ತೆ ಈ ವಿಷಯದಲ್ಲಿ ನಾನು ನಿನಗೆ ಸಹಾಯ ಮಾಡ್ತೀನಿ. ಸರ್, ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಸರ್. ಇವನು ಪೊಲೀಸ್ ಕಡೆಯವನಾಗಿದ್ಕೊಂಡು ಸ್ವದೇಶಿಗಳ ಜೊತೆ ಹೇಗೆ ಶಾಮೀಲ್ ಆಗ್ತಾನೆ? ಮುಕುಂದ್, ಇಟ್ಸ್ ಅ ಗೇಮ್ ಪ್ಲಾನ್. ಇವನು ಸ್ವದೇಶಿಗಳಿಗೆ ಹೇಳ್ತಾನೆ ಅವ್ರ ಜಾಗನ ಪೊಲೀಸ್ ರೈಡ್ ಮಾಡ್ತಾರೆ ಅಂತ. ಮತ್ತ ಆ ದಿನ ನಿಜವಾಗ್ಲೂ ನಾವೆಲ್ಲರೂ ಆ ಜಾಗನ ರೈಡ್ ಮಾಡ್ತೀವಿ. ಈ ರೀತಿಯಲ್ಲಿ ಇವನು ಅವರ ನಂಬಿಕೆನ ಗಳಿಸ್ಕೋತಾನೆ. ಇವನು ಅವರ ಆಪ್ತೇಷ್ಟ ಆಗ್ತಾನೆ. ಇದಾದ್ಮೇಲೆ ಅವ್ರನ್ನ ಎಮೋಷನಲಿ ಡ್ರೈವ್ ಮಾಡಕ್ಕಾಗತ್ತೆ. ಇವನು ಅವರಿಂದ ಎಲ್ಲ ಇನ್ಫಾರ್ಮೇಶನ್ ನಮಗ್ ಕೊಡ್ತಾನೆ. ಅಂಡರ್ಸ್ಟೂಡ್? ಎಸ್ ಸರ್. ನಿಮ್ಮನ್ ಮೀರ್ಸಕ್ಕಾಗಲ್ಲ ಬಿಡಿ ಸರ್. ಆದ್ರೆ ನೀವು ಇವನು ಬಾಯಿಂದ ಕಥೆ ಕೇಳಿದ್ರಲ್ಲ, ನಿಮ್ಗೆ ಅರ್ಥ ಆಗಿದೆಯಾ ಸರ್ ಆ ಮಕ್ಕಳ ಗುಂಪು ಯಾವುದು ಅಂತ? ಅದು ಸುಭಾಷ್ನ ಗುಂಪಿನ ಹೊರತಾಗಿ ಮತ್ತಾರು ಆಗಿರೋದಿಲ್ಲ ಸರ್. ಅವರು ತುಂಬಾ ಡೇಂಜರಸ್, ವೆರಿ ನಟೋರಿಯಸ್. ಸರ್, ನಾನು ಸ್ವಲ್ಪ ಮಕ್ಕಳನ್ನು ನೋಡ್ದೆ. ಮತ್ತೆ ಅವರಲ್ಲೊಬ್ಬನಿಗೆ ಠಾಣೆ ಹೊರಗಡೆ ಡಿಕ್ಕಿನೂ ಹೊಡೆದಿದ್ದೀನಿ ಸರ್. ಠಾಣೆ ಹೊರಗೆ ಹುಡುಗನ? ಅವನು ಸುಭಾಷ ಇರ್ತಾನೆ ಸರ್. ನೋಡು, ಸುಭಾಷ್ ಏನಾದ್ರೂ ಒಂದು ಸಲ ನಿನ್ ಠಾಣೆ ಒಳಗೆ ಬರೋದ್ ನೋಡ್ಬಿಟ್ರೆ ನೀನು ದೊಡ್ಡ ಸಮಸ್ಯೆನೆ ತಂದ್ಕೊಂಡ್ ಹಾಗಾಗತ್ತೆ. ಏನ್ ಗೋಪಾಲ್, ತಿಂಡಿ ತಿನ್ಕೊಂಡ್ ಬಂದಿಲ್ವಾ? ಬರೀ ಚೇಪೆಕಾಯಿನೇ ತಿಂತಿದ್ಯಾ? ನೆನ್ನೆ ಕುದಿರಂ ಓಸಿನ ವೃತ್ತಿ ದಿನ ಅಲ್ವಾ? ನೆನ್ನೆ ಊಟನೇ ಮಾಡಿಲ್ಲ. ಅದಕ್ಕೆ ನೆನ್ನೆ ಊಟ ಸೇರಿಸಿ ಇವತ್ತೇ ಮಾಡ್ತಾ ಇದೀನಿ. ನೀವೆಲ್ಲ ನನ್ ಹೊಟ್ಟೆ ನೋಡಿಲ್ವಾ? ನೀವೆಲ್ರಿಗಿಂತ ದೊಡ್ಡದು. ಬರ್ಬೇಕು ಸರ್, ಬರ್ಬೇಕು. ಬನ್ನಿ ಸರ್. ಬನ್ನಿ ಸರ್. ಒಂದಿನ ನಾವೇನಾದ್ರೂ ಊಟ ತಿಂಡಿ ಮಾಡದೆ ಹಸುವನ್ನ ಸಹಿಸ್ಕೊಂಡಿದ್ರು ಆ ವ್ಯಕ್ತಿ ಬಿಟ್ಟ ಸ್ಥಾನನ ನಾವು ಯಾವತ್ತಿಗೂ ತುಂಬೋಕಾಗೋದಿಲ್ಲ. ಮಾಧಮೇಶ್ರು ಹೇಳಿದ್ರಲ್ವಾ, ನಮ್ ದೇಶಕ್ಕೋಸ್ಕರ ಯಾರೆಲ್ಲ ಪ್ರಾಣ ತ್ಯಾಗ ಮಾಡ್ತಾರೋ ಅವ್ರ ತ್ಯಾಗನ ವ್ಯರ್ಥ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ. ಇವನು ಸರಿಯಾದ ಸಮಯಕ್ಕೆ ಸರಿಯಾದ ಮಾತೇ ಆಡಿದಾನೆ. ಒಂದೇ ಸಲಕ್ಕೆ ಎಲ್ಲ ಸಾಕ್ಷಿನೂ ಕೊಟ್ಟಿದ್ದಾನೆ. ಕೇಳಿಸ್ಕೊಂಡ್ರ ಸರ್? ನಿಮ್ಮ ಕಿವಿಯಾರೆ ಎಲ್ಲ ಕೇಳಿಸ್ಕೊಂಡ್ರಲ್ಲ? ಚಾರು, ಇವರೆಲ್ಲ ಸ್ಕೂಲ್ ಕಮಿಟಿ ಅವರಲ್ವಾ? ಹೌದು. ಅರೆ, ಇವನು ಅದೇ ಹುಡುಗ ತಾನೆ ಬೆನ್ನಿ ಮದವ್ರ ಪರವಾಗಿ ಮಾತಾಡ್ತಾ ಇದ್ದ. ಅವರು ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಿಲ್ಲ, ಅವರು ಸ್ವದೇಶಿಗಳನ್ನ ತಯಾರು ಮಾಡ್ತಾರೆ. ಅದಕ್ಕಾಗಿ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಆದ್ರೆ ಇವರು ಸ್ಕೂಲ್ಗೆ ಯಾಕೆ ಬಂದಿದ್ದಾರೆ? ಈಗ ನಿಮ್ಗೆ ಅರ್ಥ ಆಗ್ತಿದ್ಯಲ್ಲ ಸರ್? ಸ್ಕೂಲಲ್ಲಿ ಕೆಟ್ಟ ಬುದ್ಧಿನೇ ಹೇಳ್ಕೊಡ್ತಿದ್ದಾರೆ. ನಡೀರಿ ಸರ್, ಹೋಗೋಣ. ಹೆಡ್ ಮಾಸ್ಟರ್ ಅವ್ರ ಕೋಣೆ ಕಡೆಗೆ ಹೋಗೋಣ. ಕ್ರಾಂತಿಕಾರಿ. ಬನ್ನಿ ಸರ್. ಮಾಧಮೇಶ್ರು ಮತ್ತೆ ನಮ್ಮಿಂದಾಗಿ ಸಮಸ್ಯೆ ಎದುರಿಸ್ಬೇಕಾ? ಮೂರ್ತಿ ಮಾಡೋರು ಯಾವಾಗ ಬರ್ತಾರೆ ಅಂತ ಗೊತ್ತಿದ್ಯಾ? ಮಧ್ಯಾಹ್ನನೇ ಆಗೋಯ್ತು. ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತಲ್ವಾ? ಸ್ವಲ್ಪ ಹೊತ್ತು ಕಾದ್ ನೋಡಿ, ಅದಾದ್ಮೇಲೆ ಅವ್ರನ್ನ ಹುಡುಕೋಕ್ ನಾವೇ ಹೋಗೋಣ. ಅನಂತಣ್ಣ, ಏನಾದ್ರೂ ಹೊರಗೆ ಹೋಗೋ ಹಾಗಿದ್ರೆ ಜಾಗ್ರತೆಯಾಗಿ ಹೋಗಿ. ಇನ್ನು ಎಷ್ಟು ದಿನ ಅಂತ ಹೀಗೆ ಹೋಗ್ಬೇಕು ಹೇಳೋಕ್ಕಾಗತ್ತ? ಒಂದೊಂದ್ಸಲ ಅವ್ರ ಎದುರಿಗೆ ನಿಲ್ಬೇಕು ಅಂತ ಅನ್ಸ್ಬಿಡುತ್ತೆ.
ಅದಾದ್ಮೇಲೆ ಏನಾಗುತ್ತೋ ನೋಡ್ಕೊಂಡ್ರೆ ಆಯ್ತು. ಸತ್ರೆ ಸಾಯ್ತೀನಿ. ಅನುಪಮ, ನನ್ನ ಮಾತಿನ ಅರ್ಥ ಹಾಗಿರ್ಲಿಲ್ಲ. ನಾನು ಹೇಳಿದ್ದೇನು ಇಲ್ಲ ಅನಂತವ್ರೆ, ನಾನ್ ಭಯ ಪಡಲ್ಲ. ನಾನು ಯೋಚಿಸ್ತಾ ಇದ್ದಿದ್ದು ಸಾವಿನ ಬಗ್ಗೆ ನಾವ್ಯಾಕೆ ಯೋಚಿಸ್ಬೇಕು ಅಂತ. ನಮ್ಮ ಹತ್ರ ಶಸ್ತ್ರಗಳಿವೆ. ಏನಾದ್ರೂ ಅಗತ್ಯ ಬಿದ್ರೆ ನಾವಿನ್ನೂ ಶಸ್ತ್ರಗಳನ್ನ ಕದಿಯೋಣ. ನಾವ್ಯಾಕೆ ಸಾಯ್ಬೇಕು? ನಾವೇನಾದ್ರೂ ಸತ್ತು ಹೋದ್ರೆ ದೇಶಕ್ಕೋಸ್ಕರ ಹೋರಾಡೋ ಜನ ಕಡಿಮೆ ಆಗ್ತಾರೆ. ಸರಿಯಾಗಿ ಹೇಳಿದ್ರಿ ಅನುಪಮ ಅವರೇ. ಇದೇ ನಮ್ಮ ಮನೋಬಲ ಆಗಿರ್ಬೇಕು. ಶಸ್ತ್ರಗಳ ಮಾಹಿತಿ ಏನು? ಜತಿನವರೇ, ಶಸ್ತ್ರಗಳನ್ನೆಲ್ಲ ಬಚ್ಚಿಟ್ಟಿದ್ದೀವಿ. ಆದ್ರೆ ನಿಮ್ಮೇಲೆ ಪೊಲೀಸರ ಹದ್ದಿನ ಕಣ್ಣು ಎಷ್ಟು ಹೆಚ್ಚಾಗಿದೆಯಂದ್ರೆ ಈ ಸ್ಥಿತಿಲಿ ಒಂದ್ ಶಸ್ತ್ರನೂ ಸ್ವದೇಶಿಗಳಿಗೆ ಹಂಚಕ್ಕಾಗಲ್ಲ. ನನಗೆ ಗೊತ್ತು. ಅದಕ್ಕೆ ನಾನು ಒಂದು ಗುತ್ತಿಗೆ ವ್ಯವಹಾರ ಶುರು ಮಾಡಿದ್ದೀನಿ. ಆ ಕೆಲಸ ಮಾಡೋದಕ್ಕೆ ನಾನು ಎಲ್ಲ ಜಾಗಕ್ಕೂ ಹೋಗ್ಬೇಕಾಗಿದೆ. ಪೊಲೀಸರು ಬೇಕಾದ್ರೆ ನನ್ನ ಮೇಲೆ ಕಣ್ಣಿಡ್ಲಿ, ಆದ್ರೆ ಸ್ವಲ್ಪ ದಿನದಲ್ಲೇ ಪೊಲೀಸರಿಗೆ ಸಾಕಾಗೋಗ್ಬಿಡುತ್ತೆ. ಮತ್ತೆ ಯಾವಾಗ ಪೊಲೀಸರು ಕಣ್ಗಾವಲು ದಾರಿ ತಪ್ಪುತ್ತೋ ಆಗ ನಾವು ಶಸ್ತ್ರಗಳನ್ನ ಸಾಗಣೆ ಮಾಡೋಣ. ಮತ್ತೆ ಏನೆಲ್ಲ ಕೆಲಸ ಬಾಕಿ ಇರುತ್ತೋ ಅದನ್ನ ಪೂಜೆ ದಿನ ಮುಗಿಸೋಣ. ಏನ್ರಪ್ಪ? ಬನ್ನಿ, ಅವರೆಲ್ಲ ಬಂದಾಯ್ತು. ನೀವು ಬರೋಕ್ ಸ್ವಲ್ಪ ತಡ ಮಾಡ್ಬಿಟ್ರಿ. ನಾನು ಕಾಯ್ತಾ ಕೂತಿದ್ದೆ. ಒಬ್ಬ ಹುಡುಗ ನನಗೆ ಭಾರತ್ ಮಾತೆ ಚಿತ್ರ ಕೊಡ್ತೀನಿ ಅಂತ ಅಂದಿದ್ನಲ್ಲ, ಅವನ್ಗಾಗಿ ಕಾಯ್ತಾ ಕೂತಿದ್ದೆ. ಅವನು ನಮ್ಮ ಹತ್ರ ಬರ್ಲೇ ಇಲ್ಲ. ಅವನ ಹೆಸರು ಸುಭಾಷ್. ಓ ಹೌದಾ? ಸುಭಾಷ್ ಏನಾದ್ರೂ ಒಂದು ಸಲ ನಿನ್ ಠಾಣೆ ಒಳಗ್ ಬರೋದ್ ನೋಡ್ಬಿಟ್ರೆ ನೀನು ದೊಡ್ಡ ಸಮಸ್ಯೆನೆ ತಂದ್ಕೊಂಡ್ ಹಾಗಾಗತ್ತೆ. ಹಾ, ಸುಭಾಷ್ ಈಗ ಸ್ಕೂಲ್ಗೆ ಹೋಗಿರ್ತಾನಲ್ವಾ? ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಅವನು ಇಲ್ಲಿಗೆ ಬಂದು ನಿಮ್ಗೆ ಚಿತ್ರ ಕೊಡ್ತಾನೆ. ಭಯ ಪಡ್ಬೇಡಿ, ಆ ಹುಡುಗ ನಿಮ್ಗೆ ಯಾವುದೇ ಸಮಸ್ಯೆ ಕೊಡೋದಿಲ್ಲ. ನೀವೆಲ್ಲ ನಿಮ್ ಕೆಲಸ ಶುರು ಮಾಡ್ಕೊಳ್ಳಿ. ಹಾ ಸರಿ. ಹಾಗಿದ್ರೆ ಸ್ವಲ್ಪ ತಡ ಆಗೋಯ್ತು ನಾವು ಬರೋದಕ್ಕೆ. ನೀನೇನ್ ನೋಡ್ತಾ ಇದ್ಯಾ? ನಡಿ, ಬೇಗ ಮಣ್ಣನ್ನು ಹದ ಮಾಡ್ಕೋ. ನಮಗ್ ಬಹಳ ಕೆಲಸ ಇದೆ. ಬೇಗ ಬೇಗ ಕೆಲಸ ಮಾಡು. ನಡಿ, ಬನ್ನಿ ನೀವೆಲ್ಲ ಸೇರ್ಕೊಳ್ಳಿ. ಮಿಸ್ಟರ್ ಬೆನ್ನಿ, ಸ್ಕೂಲಲ್ಲಿ ಆಂಟಿ ಗವರ್ಮೆಂಟ್ ಕೆಲಸನ ನೀವು ವಿರೋಧ ಮಾಡದೆ ಅವರನ್ನೇ ಹೇಗ್ ಜಾಯಿನ್ ಆಗ್ತೀರಾ ನೀವು? ಸರ್, ಇಲ್ಲೋಡಿ, ಈ ಊಟ ಮಾಡದೇ ಇರೋದು ಅದು ಮಕ್ಕಳು ತಗೊಂಡಿರೋ ಸ್ವಂತ ನಿರ್ಧಾರ. ಅವರು ಯಾರಿಗೋ ಶ್ರದ್ಧೆ ತೋರ್ಬೇಕು ಅಂತಿದ್ರೆ, ಗೌರವ ಕೊಡಬೇಕು ಅಂತಿದ್ರೆ ನಾನ್ಯಾಕೆ ಅಡ್ಡಿ ಮಾಡ್ಲಿ? ನೀವು ಬ್ರಿಟಿಷ್ ಸರ್ಕಾರದ ಕೆಳಗೆ ಕೆಲಸ ಮಾಡೋದು, ನೀವು ಈ ಅನುಷ್ಠಾನ ಮಾಡೋಕೆ ಅಡ್ಡಿ ಮಾಡೋದು ಸರಿ ಇರ್ತಾ ಇತ್ತು. ಗವರ್ಮೆಂಟ್ ಎಂಪ್ಲಾಯ್ ಆಗಿರೋ ಜೊತೆ ನೀವು ಈ ರೀತಿ ಆಂಟಿ ಗವರ್ಮೆಂಟ್ ಕೆಲಸ ಮಾಡೋ ಹಾಗಿಲ್ಲ.
ನಮ್ಮ ದೇಶನ ಪ್ರೀತಿ ಮಾಡೋದೇನಾದ್ರೂ ಅಪರಾಧ ಆದ್ರೆ ನಾನು ಅಪರಾಧಿನೇ, ಖಂಡಿತವಾಗ್ಲೂ ಅಪರಾಧಿನೇ. ನಾನು ನನ್ನ ದೇಶನ ಪ್ರೀತಿ ಮಾಡ್ತೀನಿ. ನನ್ನ ದೇಶ ನನಗೆ ತಾಯಿ. ನಮ್ಮ ವಿದ್ಯಾರ್ಥಿಗಳಿಗೂ ನಾನು ಇದನ್ನೇ ಪಾಠ ಹೇಳ್ತೀನಿ. ಯಾರು ತಮ್ಮ ತಾಯಿಗೆ ಗೌರವ ಕೊಡೋದಿಲ್ವೋ ಅವರು ಮತ್ಯಾರಿಗೂ ಗೌರವ ಕೊಡೋಕ್ಕಾಗಲ್ಲ. ಹೌದಾ? ಇದ್ರ ಅರ್ಥ ನಾವೆಲ್ಲ ತಪ್ಪು ಶಿಕ್ಷಣ ಕೊಡ್ತಾ ಇದೀವ? ನೋಡಿ ಸುಬೇಂದ್ರ ಅವರೇ, ದೇಶ ಮಾತೆನ ಪ್ರೀತಿ ಮಾಡೋದು ನಮ್ಮ ದೇಶದಲ್ಲಿ ಕೊಡೋ ಶಿಕ್ಷಣ. ನಾನು ನನ್ನ ವಿದ್ಯಾರ್ಥಿಗಳನ್ನ ಇದರಿಂದ ವಂಚಿತರಾಗಿಸೋದಿಲ್ಲ. ನನಗೆ ಇದಕ್ಕಿಂತ ಜಾಸ್ತಿ ಏನು ಹೇಳೋಕೊಳ್ದಿಲ್ಲ. ನೀವಿಲ್ಲಿ ಏನೇ ಕೆಲಸ ಮಾಡಿದ್ರು ಹೊರಗೋಗಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅದರಿಂದ ನಿಮ್ಗೆ ಸಮಸ್ಯೆ ಆಗ್ಬೋದು. ನಿಮ್ಗೂ ಕಷ್ಟ, ನಮಗೂ ಕಷ್ಟ. ಸರಿಯಪ್ಪ, ನೀವು ಚರ್ಚೆ ಮಾಡೋದ್ ಬೇಡ ಅಂದ್ಮೇಲೆ ನಾನು ಯಾರ ಹತ್ರನೂ ಹೇಳೋದಿಲ್ಲ. ನನಗೆ ಒಂದ್ ವಿಷಯದಿಂದ ತುಂಬಾ ಖುಷಿ ಆಗ್ತಾ ಇದೆ. ಈ ಸಲ ನನ್ ಕೈಯಿಂದ ಒಂದು ಹೊಸ ಮೂರ್ತಿಗೆ ರೂಪ ಕೊಡ್ತಾ ಇದ್ದೀನಿ. ಶಿಲ್ಪಿಗೆ ಇದಕ್ಕಿಂತ ಹೆಚ್ಚಿನ ಖುಷಿ ಮತ್ತೆ ಏನಿರುತ್ತೆ ಹೇಳಿ? ಅಮ್ಮನ ಮೂರ್ತಿನ ನಾನ್ ನಿರ್ಮಿಸ್ತೀನಿ. ಅಮ್ಮನ್ನ ಜನರೆಲ್ಲ ಪೂಜೆ ಮಾಡ್ತಾರೆ. ಶಿಲ್ಪಿಯ ನಿಜವಾದ ಸಂಪಾದನೆ ಇದೆ ಅಲ್ವಾ? ನಿಮ್ಮಂತ ಜನರು ಭೂಮಿಲಿರೋದ್ರಿಂದಲೇ ನಮಗಿನ್ನೂ ಧೈರ್ಯ ಜಾಸ್ತಿ ಆಗಿರೋದು. ಈ ಧೈರ್ಯ ಇನ್ನೂ ಬಹಳ ದಿನ ಉಳಿಯೋದಿಲ್ಲ. ನಾನದಕ್ಕೆ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ನೀವೇ ನಿಮ್ ಕೆಲ್ಸನ ಶುರು ಮಾಡ್ಕೊಳ್ಳಿ. ಅನಂತ್, ಅನುಪಮ್ ಅವ್ರೆ, ನಾನ್ ಸ್ವಲ್ಪ ಹೊರಗೋಗಿ ಬರ್ತೀನಿ. ನೀವೆಲ್ಲ ಇಲ್ಲೇ ಇರಿ. ಮತ್ತೆ ಸುಭಾಷಿನ ಭೇಟಿ ಮಾಡಿದ್ಮೇಲೆ ಆ ಚಿತ್ರದ ವ್ಯವಸ್ಥೆ ಮಾಡಿ. ನಾನ್ ಬರ್ತೀನಿ. ಬ್ರಿಟಿಷ್ ಆಫೀಸರ್ ಮಾಧವ್ ಮೇಷ್ಟ್ರ ಹತ್ರ ಏನ್ ಮಾತಾಡಿದ್ರು ನಂಗೆ ಒಂದು ಅರ್ಥನೇ ಆಗ್ತಾ ಇಲ್ಲ. ಮಾಧವ್ ಮೇಷ್ಟ್ರ ಸ್ಕೂಲ್ ನಲ್ಲಿ ಕಾಣಿಸ್ತಾನೆ ಇಲ್ಲ. ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರೋಣ ಸುಭಾಷ್. ಓ, ಬಂದಲ್ಲ ಸುಭಾಷ್. ನಿಮ್ಗೇನಾಗಿಲ್ಲ ಅಲ್ವಾ? ಇಲ್ಲ 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 ಇಲ್ಲ, ನಂಗೇನಾಗಿಲ್ಲ. ಬಿಟ್ಬಿಡಿ, ಬಿಡಿ. ಮಣ್ಣಲ್ಲೇ ಕೆಲಸ ಮಾಡೋದು. ಮುಖಕ್ಕೆ ಮಣ್ಣು ತಗಲಿದ್ರೆ ಏನ್ ಸಮಸ್ಯೆ? ಅಯ್ಯೋ ಅಯ್ಯೋ, ನನ್ನ ಕ್ಷಮಿಸ್ಬಿಡಿ. ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ, ನೋಡ್ಲಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ನೀನು ಹೋಗು. ಬೇಡ, ನೀವೇನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನೀವು ವಿಶ್ರಾಂತಿ ತಗೊಳ್ಳಿ. ಅನುಪಮ ತಿನ್ನೋಕೆ ಏನಾದ್ರೂ ಇದ್ರೆ ಕೊಡಿ ಇವ್ರಿಗೆ. ಪರವಾಗಿಲ್ಲ ಪರವಾಗಿಲ್ಲ ಅಕ್ಕ, ನಾನು ಆರಾಮಾಗೇ ಇದ್ದೀನಿ. ನನಗೇನೂ ಆಗಿಲ್ಲ, ಆರಾಮಾಗೇ ಇದ್ದೀನಿ. ನನ್ಗೆ ನಿಮ್ ಗುರ್ತು ಸಿಗ್ತಾ ಇಲ್ಲ. ಆದ್ರೆ ಮುಂಚೆ ಎಲ್ಲೋ ನಿಮ್ಮನ್ನ ನಾನು ನೋಡಿರೋ ಹಾಗಿದೆ ಅನ್ಸುತ್ತೆ. ಈ ಧ್ವನಿನ ನಾನು ಎಲ್ಲೋ ಕೇಳಿದ್ದೀನಿ. ನೋಡು, ಸುಭಾಷ್ ಏನಾದ್ರೂ ಒಂದು ಸಲ ನಿನ್ ಠಾಣೆ ಒಳಗೆ ಬರೋದ್ ನೋಡ್ಬಿಟ್ರೆ ನೀನು ದೊಡ್ಡ ಸಮಸ್ಯೆನೆ ತಂದ್ಕೊಂಡ್ ಹಾಗಾಗತ್ತೆ. ಇವನು ಬಹಳ ಅಪಾಯಕಾರಿ ಹುಡುಗ. ಇಷ್ಟು ಸಣ್ಣವನು ಒಂದ್ಸಲ ಡಿಕ್ಕಿ ಹೊಡೆದಿದ್ದಷ್ಟೇ. ಎಲ್ಲೋ ನೋಡಿದೀನಿ ಅಂತಾನಲ್ಲ. ಸರ್ ನಿಜನೇ ಹೇಳಿದ್ದಾರೆ. ನಾನು ಎಚ್ಚರಿಕೆಯಿಂದಾನೇ ಇರಬೇಕು. ಇಲ್ಲ ಇಲ್ಲ, ಮೂರ್ತಿ ಮಾಡೋ ಗಲ್ಲಿಲಿ ಎಲ್ಲೋ ನೋಡಿರ್ತೀಯ. ನೋಡು, ಮುಖನ ಏನ್ ಮಾಡ್ಕೊಂಡೆ? ಹೋಗು, ಹೋಗಿ ಮುಖನ ಸರಿಯಾಗಿ ನೀರಲ್ಲಿ ತೊಳ್ಕೊಂಡ್ ಬಾ. ಹೋಗು, ಬೇಗ ಎದ್ದು ಹೋಗು. ನೋಡು, ನೋಡ್ಕೊಂಡ್ ಕೆಲ್ಸ ಮಾಡ್ಬೇಕು ನೀನು. ಆಯ್ತಾಯ್ತು, ನೋಡ್ಕೊಂಡ್ ಕೆಲ್ಸ ಮಾಡ್ತೀನಿ. ಇಲ್ಲಿ ನೋಡಿ, ಇವರೇ ಭಾರತ ಮಾತೆ. ನೀವು ಈ ಮೂರ್ತಿನೇ ಮಾಡ್ಬೇಕಾಗಿರೋದು.
ಸುಭಾಷ್ ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದಾನಲ್ವಾ? ನಿಮ್ಗೆ ಇದೇ ರೀತಿ ಮಾಡಕ್ಕಾಗತ್ತಾ? ಮಾಡ್ತೀನಿ.